ನಕಲಿ PhD ಗಳನ್ನ ಯಾರೆಲ್ಲ ಮಾಡಿ ಕೆಲಸಗಳಿಗೆ ಸೇರ್ಕೊಂಡಿದ್ದಾರೋ ಅವ್ರಿಗೆಲ್ಲ ಬಿಸಿ ಮುಟ್ಟಿಸ್ಬೇಕು ಅಂತೇಳಿ ಉಸ್ಮಾನಿಯಾ ಯೂನಿವರ್ಸಿಟಿ ಕ್ರಮಕ್ಕೆ ಮುಂದಾಗಿದೆ. ಪ್ರತಿವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ.ಬಿ. ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿವೀಕ್ಷಕರೇ, ಇತ್ತೀಚೆಗೆ ಈ PhD ಫೇಕ್ ತಂದಿದ್ದಾರೆ ಅಂತಕ್ಕಂಥ ಸುದ್ದಿ ಕರ್ನಾಟಕದಾದ್ಯಂತ ಸುದ್ದಿ ಆಗ್ತಾನೇ ಇದೆ, ನಿಂತಿಲ್ಲ. ಇಂಥ ಸಂದರ್ಭದಲ್ಲಿ ಏನು 400ಕ್ಕೂ ಅಧಿಕ ಕಾಲೇಜುಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೋ ಇಲ್ಲಿ ಯಾರೆಲ್ಲ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಿದಾರೋ ಅವರಲ್ಲಿ ಒಂದಷ್ಟು ಜನ ಫೇಕ್ PhD ಗಳನ್ನ ತಂದಿದ್ದಾರೆ, ಬೇರೆ ರಾಜ್ಯದ ಯೂನಿವರ್ಸಿಟಿಗಳಿಂದ ತಂದಿದ್ದಾರೆ ಅಂತಕ್ಕಂಥ ಸುದ್ದಿ ಇನ್ನೂ ಕೂಡ ಸುದ್ದಿಯಾಗಿದೆ. ನಾನು ಕಳೆದ ವಾರ ಒಂದು ವಿಡಿಯೋ ಮಾಡಿದ್ದೆ. SOP ಜಾರಿ ಮಾಡೋದಕ್ಕೆ ಅತಿಥಿ ಉಪನ್ಯಾಸಕರಿಗಲ್ಲದೆ ಯಾರು ಕಾಯಂ ಉಪನ್ಯಾಸಕರಾಗಿ ಅಥವಾ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಿದಾರೋ ಅವ್ರಿಗೂ ಕೂಡ SOP ಜಾರಿ ಮಾಡಬೇಕು ಅಂತ ಹೇಳಿ ದಾವಣಗೆರೆ ಯೂನಿವರ್ಸಿಟಿಯ ಒಂದಷ್ಟು ಅಧ್ಯಾಪಕರು ಅರ್ಜಿಯನ್ನ ಕೊಟ್ಟಿದ್ರು ಕುಲಸಚಿವರಿಗೆ. ಇದು ಕೂಡ ಮಾಹಿತಿಯಾಗಿ ಬಂದಂತ ಸಂದರ್ಭದಲ್ಲಿ ನಾನೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಂಡ್ ಬನ್ನಿ, ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೋಡಿ. ಹೀಗೆ ಸುದ್ದಿ ಎಲ್ಲಾ ಕಡೆ ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಉಸ್ಮಾನಿಯಾ ಯೂನಿವರ್ಸಿಟಿ ತಾನೇ ಸ್ವತಃ ಹೇಳ್ಕೊಂಡಿದೆ, ಏನಾದ್ರೂ ಕಾಲೇಜು ಶಿಕ್ಷಣ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಮ್ಗೆ ಒದಗಿಸ್ಕೊಟ್ರೆ ನಾವು ಕ್ರಮವನ್ನ ಕೈಗೊಳ್ತೀವಿ, ಯಾರು ಈ ದಂಧೆಯನ್ನ ನಡೆಸ್ತಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ, ಇದಕ್ಕೆ ಸಂಬಂಧಪಟ್ಟಂತ ಕಾನೂನಾತ್ಮಕವಾದ ಕ್ರಮವನ್ನ ನಾವು ಕೈಗೊಳ್ತೀವಿ ಎಂಬುದಾಗಿ ಪತ್ರಿಕೆಯ ಹೇಳಿಕೆಯನ್ನೇ ನೀಡಿದೆ. ಅಲ್ಲಿರ್ತಕ್ಕಂಥ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಎಂ ಲಿಂಗಪ್ಪ ಗೋನಾಳ ಅವರು ಪತ್ರಿಕೆಯಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನು ಕಾಲೇಜು ಶಿಕ್ಷಣ ಇಲಾಖೆ ಈ ಒಂದು SOP ಜಾರಿ ಮಾಡ್ತೋ ಆ ಸಂದರ್ಭದಲ್ಲಿ 600ಕ್ಕೂ ಹೆಚ್ಚು ಮಂದಿ ನಕಲಿ PhD ಮಾಡಿರೋರು ಕಂಡು ಬಂದಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಶನ್ ಮಿನಿಸ್ಟ್ರು ನೋಡಿ, ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ವಿವಿಗಳಲ್ಲಿ ಈ PhD ನೈಜತೆಯನ್ನ ಪರಿಶೀಲಿಸಬೇಕು ಅಂತ ಹೇಳಿ ಅಧಿಕಾರಿಗಳ ತಂಡವನ್ನೇ ನಾವು ಮಾಡ್ತೀವಿ, ಅವರು ಈ ಒಂದು ಪರಿಶೀಲನೆಯನ್ನ ನಡೆಸ್ತಾರೆ, ನೈಜತೆಯನ್ನ ಚೆಕ್ ಮಾಡ್ತಾರೆ ಎಂಬುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವಿಚಾರವಾಗಿ ಮತ್ತೊಂದು ವಿಚಾರ ಬಹಳ ಇಂಟ್ರೆಸ್ಟ್ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಏನು ಈ SOP ಜಾರಿಯಾದಂತ ಸಂದರ್ಭದಲ್ಲಿ ಪ್ರಾಂಶುಪಾಲರು ಕಾಲೇಜು ಹಂತದಲ್ಲಿ ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿ ವರದಿಯನ್ನ DCEಗೆ ಒಪ್ಪಿಸಿತ್ತು. ಈಗ ಕಾಲೇಜುಗಳು ಕೊಟ್ಟಂತ ವರದಿ DC ಹತ್ರ ಇದೆ. ಆ ಹಿನ್ನೆಲೆಯಲ್ಲೇ ಒಂದಷ್ಟು ಅತಿಥಿ ಉಪನ್ಯಾಸಕರು ಹೊರಗಿದ್ದಾರೆ. ಯಾರೆಲ್ಲ ಫೇಕ್ PhD ತೆಗೆದುಕೊಂಡಿದ್ರೋ ಅವರೆಲ್ಲ ಹೊರಗಿದ್ದಾರೆ. ಈಗ ಕಾಲೇಜು ಶಿಕ್ಷಣ ಇಲಾಖೆ ಹೇಳ್ಕೊಂಡಿತ್ತು, ಇದೇನಾದ್ರೂ ಖುದ್ದಾಗಿ ನಮ್ಗೆ ಕಂಡು ಬಂದ್ರೆ ಖಂಡಿತ ಇದನ್ನ ಕಾನೂನಾತ್ಮಕವಾಗಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ನೀಡಿತ್ತು. ಆದ್ರೆ ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ತಾವಾಗೆ ರಿಲೀವ್ ಆದ್ರು ಅಂತಕ್ಕಂಥ ಮಾಹಿತಿ ಅಲ್ಲಲ್ಲಿ ಸುದ್ದಿಯಾಗಿದೆ. ಆದ್ರೆ ಈ ಪ್ರಾಂಶುಪಾಲರು ನೀಡಿದಂತ ವರದಿ ಆಧಾರದ ಮೇಲೆ ಏನು ಮಾಹಿತಿ ಹಕ್ಕು ಕಾಯ್ದೆ ಇದೆಯೋ, ಅಂದ್ರೆ RTI ಇದೆಯೋ, ಇದರ ಅಂಡರ್ ಅಲ್ಲಿ ಏನು ಕರ್ನಾಟಕದಾದ್ಯಂತ ಇರತಕ್ಕಂತ 400ಕ್ಕೂ ಹೆಚ್ಚು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೋ ಇವುಗಳಿಂದ ಮಾಹಿತಿಯನ್ನ ಕೋರಲಾಗಿತ್ತು. ಆದ್ರೆ ಎಲ್ಲಾ ಕಾಲೇಜುಗಳು ಮಾಹಿತಿಯನ್ನ ನೀಡಿಲ್ಲ. ಅದರಲ್ಲಿ 272 ಕಾಲೇಜುಗಳು ಮಾತ್ರ ಮಾಹಿತಿಯನ್ನ ನೀಡಿವೆಯಂತೆ. ಅದರಲ್ಲೂ ಕೂಡ 52 ಕಾಲೇಜುಗಳಿಗೂ ಮಾತ್ರ ಸಮರ್ಪಕವಾದಂತ ಉತ್ತರವನ್ನ ನೀಡಿದವಂತೆ ಈ RTIಗೆ. ಅದರಲ್ಲೂ 108 ಕಾಲೇಜುಗಳು ಇದು ಗುಪ್ತ ಮಾಹಿತಿ ಎಂಬುದಾಗಿ ಮಾಹಿತಿಯನ್ನ ನೀಡಿದವಂತೆ. ಇನ್ನೂ ಉಳಿದಂತೆ 112 ಕಾಲೇಜುಗಳು ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿದ್ರೆ ನೀವು ಒಂದಷ್ಟು ಹಣವನ್ನ ಕೊಡಬೇಕು ಎಂಬುದಾಗಿ ಬೇಡಿಕೆಗಳನ್ನ ಇಟ್ಟಿವೆಯಂತೆ. ಇದು ಕೂಡ ಪತ್ರಿಕೆಗಳಲ್ಲಿ ಸುದ್ದಿಯಾಗಿದೆ. ಪ್ರತಿವೀಕ್ಷಕರೇ, ಒಂದನ್ನ ಎಲ್ಲೋ ಒಂದು ಕಡೆ ಶುದ್ಧ ಮಾಡಕ್ ಹೋದ್ರೆ ಮತ್ತೊಂದು ಕಲುಷಿತ ಆಗೋದು. ಈ ವ್ಯವಸ್ಥೆ ಹೇಗೆಲ್ಲ ಇದೆ ನೋಡಿ. ಅಂದ್ರೆ ಕುರಿ ಕಾಯೋದಿಕ್ಕೆ ಹುಲಿಯನ್ನ ನೇಮಿಸ್ದಂಗಾಯ್ತು. ಪ್ರತಿವೀಕ್ಷಕರೇ, ಈ ಏನು ಫೇಕ್ PhD ಇದೆಯೋ, ಅಂದ್ರೆ ನಕಲಿ PhD ಇದೆಯೋ, ಈ ಜಾಲವನ್ನ ಖಂಡಿತ ಕಂಡುಹಿಡಿಬೇಕಾಗತ್ತೆ. ಈ ಜಾಲಕ್ಕೆ ಒಂದು ತಡೆಯನ್ನ ಹಾಕ್ಬೇಕಾಗಿದೆ. ಏನು ನಕಲಿ ಸರ್ಟಿಫಿಕೇಟ್ ಗಳನ್ನ ನೀಡಿ ಯಾರೆಲ್ಲ ಹುದ್ದೆಗಳನ್ನ ತಗೊಳ್ತಾರೋ, ಸಂಬಳವನ್ನು ಗೌರವಧನವನ್ನು ತಗೊಳ್ತಾರೋ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಆದ ಕಾರಣ ಇಂಥವುಗಳನ್ನ ಕಂಡಿಡಿದು ಅವುಗಳನ್ನ ಮಟ್ಟ ಹಾಕ್ಬೇಕಾಗಿದೆ. ಉಸ್ಮಾನಿಯಾ ಯೂನಿವರ್ಸಿಟಿ ಇದ್ರ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆ ಏನಾದ್ರೂ ನಮ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟೆ ಆದರೆ ನಾವು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತೀವಿ,
ಮುಂದಾಗ್ತೀವಿ ಅಂತಕ್ಕಂತ ಮಾಹಿತಿಯನ್ನು ಕೂಡ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದೆ. ಜೊತೆಗೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಂತಹ ಡಾಕ್ಟರ್ MC ಸುಧಾಕರ್ ಸರ್ ಅವರು SOP ಮೂಲಕ ಅತಿಥಿ ಉಪನ್ಯಾಸಕರ PhD ನೈಜತೆ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ನಕಲಿ PhD ಜಾಲ ನಡೆಸುತ್ತಿರುವವರ ಬಗ್ಗೆ ಲಿಖಿತ ದೂರು ಬಂದ್ರೆ ಖಂಡಿತ ಕಾನೂನಾತ್ಮಕ ಕ್ರಮವನ್ನ ನಾವು ಕೈಗೊಳ್ತೀವಿ ಎಂಬುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರೀತಿ ವೀಕ್ಷಕರೇ, ಇತ್ತೀಚೆಗೆ ಈ ನಕಲಿ PhD ಅಂತಕ್ಕಂಥದ್ದು ಕರ್ನಾಟಕದಾದ್ಯಂತ ಸುದ್ದಿ ಮಾಡ್ತಿದೆ. ಈ ಸುದ್ದಿ ಮರೆಯಾಗಬೇಕು. ಇದಕ್ಕಾಗಿ ಸರ್ಕಾರಗಳು ಒಂದು ಉನ್ನತ ಮಟ್ಟದ ಒಂದು ಕಮಿಟಿಯನ್ನ ಮಾಡಿ ಖಂಡಿತ ಈ ಜಾಲಕ್ಕೆ ಬ್ರೇಕ್ ಹಾಕಬೇಕು. ಏನಂತೀರಾ? ಯಾವುದಕ್ಕೂ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಮಾಹಿತಿಗಾಗಿ ಎಷ್ಟು ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ. ಜೊತೆಗೆ ನೀವೇನಾದ್ರು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.